ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆಯ ಸಂಖ್ಯೆ 258. ಇವತ್ತು ನಮ್ಮ ಅಲ್ಲಮ ಪ್ರಭುವಿನ ಒಂದು ವಚನವನ್ನು ನೋಡೋಣ. ಯಾರು ಅಲ್ಲಮ ಪ್ರಭು? ಈ 12ನೇ ಶತಮಾನದಲ್ಲೇನು ಸಾಹಿತ್ಯ ಕ್ರಾಂತಿ ಆಯಿತು, ವಚನ ಕ್ರಾಂತಿ. ಈ ವಚನಕಾರರಲ್ಲಿ ಅತ್ಯಂತ ಹಿರಿಯ, ಅತಿ ಶ್ರೇಷ್ಠ ವಚನಗಳನ್ನು ರಚನೆ ಮಾಡಿದವನು ಅವತಾರ ಪುರುಷ. ಯಾರು? ಆತನೇ ಅಲ್ಲಮ ಪ್ರಭು, ಮಹಾಜ್ಞಾನಿ. ಈತನ ಕಾಲ ಕ್ರಿಸ್ತಶಕ 1160. ಎಲ್ಲಿ ಸ್ಥಳ? ನಮ್ಮ ಶಿವಮೊಗ್ಗ ಜಿಲ್ಲೆ ಬಳ್ಳಿಗಾವಿ. ಈತನ ತಂದೆ ನಿರಹಂಕಾರಿ, ತಾಯಿ ಸುಜ್ಞಾನಿ. ನೋಡಿ, ಶಿವಭಕ್ತರು. ಆದರೆ ಇವರೆಲ್ಲರೂ ಸಹಿತ ವಾದ್ಯಗಾರರು. ಇವನು ವಾದ್ಯಗಾರನಾಗೆ ಬೆಳೆದ, ಮದ್ದಳೆಯನ್ನು ಭಾಳ ಚೆನ್ನಾಗಿ ನುಡಿಸೋನು. ಆದರೆ ಈತ ಅಲ್ಲಿಂದ ಹೊರಟೋನು, ಮನೆಯನ್ನು ಬಿಟ್ಟೋನು, ಲೋಕ ಸಂಸಾರಿಯಾಗಿ ಬಿಟ್ಟ. ಮಹಾಜ್ಞಾನಿ. ಜ್ಞಾನದ ಬೆಳಕನ್ನು ಚೆಲ್ತಾ ಈ ಯಾರ್ಯಾರು ಅರ್ಧ ಭಕ್ತರಾದವ್ರನ್ನೆಲ್ಲರನ್ನೂ ಪರಿವರ್ತನೆ ಮಾಡ್ತೋ. ಅದರಲ್ಲಿ ಗೋರಕ್ಷ, ನಮ್ಮ ಸಿದ್ದರಾಮ, ಇವ್ರನ್ನ ಅನುಗ್ರಹ ಮಾಡ್ಕೊಂಡು ಸೀದಾ ಬಸವಣ್ಣನ ಕಲ್ಯಾಣಕ್ಕೆ ಬಂದ. ಅಲ್ಲಿ ಶಿವಭಕ್ತನ ಸೇರಿಸಿ ನಮ್ಮ ಬಸವಣ್ಣ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ದಲ್ಲ, ಅನುಭವ ಮಂಟಪಕ್ಕೆ ಬಂದು ಅಲ್ಲಿ ಶೂನ್ಯ ಸಿಂಹಾಸನಾಧೀಶ್ವರನಾಗಿ ಬಿಟ್ಟ. ಇವನ ವಚನಗಳು ಅದ್ಭುತ. ಕೆಲವು ಸರಳವಾಗಿದ್ದಾವೆ, ಕೆಲವು ಬಹಳ ಗಹನವಾಗಿರೋದು. ಅದನ್ನು ದೊಡ್ಡ ದೊಡ್ಡ ಜ್ಞಾನಿಗಳು, ಪಂಡಿತರು ಹೇಳಿದರೆ ನಮಗೆ ಅರ್ಥ ಆಗೋದು. ಇಲ್ಲಿ ಸರಳವಾಗಿರೋ ವಚನವನ್ನು ನಿಮಗೆ ಹೇಳ್ತಿದ್ದೀನಿ. ಇಲ್ಲಿ ಅಂಕಿತ ನಾಮ ಬಸವಣ್ಣ ಅಂದ್ಕೂಡಲೇ ಕೂಡಲ ಸಂಗಮ ದೇವ, ಅಕ್ಕಮಹಾದೇವಿ ಅಂದ್ಕೂಡಲೇ ಚನ್ನಮಲ್ಲಿಕಾರ್ಜುನ. ಆದರೆ ಅಲ್ಲಮನ ವಚನ ಅಂತ ಗೊತ್ತಾಗಬೇಕಾದ್ರೆ ಗುಹೇಶ್ವರ, ಇದು ನಮ್ಮ ಪ್ರಭುದೇವರ ಅಥವಾ ಅಲ್ಲಮ ಪ್ರಭುವಿನ ಅಂಕಿತ ನಾಮ. ಈತ ಮಂತ್ರ ಮಹಾತ್ಮೆ, ಬೆಡಗಿನ ವಚನ, ಕಾಲಜ್ಞಾನ ವಚನ, ಶೂನ್ಯ ಸಂಪಾದನೆ, ಇವೆಲ್ಲ ಒಂದೇ ಕೃತಿಗಳು. ಈಗಿಲ್ಲಿ ಇವತ್ತಿನ ಈ ಸಂಕಲನದಲ್ಲಿ ಒಟ್ಟು 4 ವಚನ ಇದೆ. ಎಷ್ಟು ಅದ್ಭುತವಾಗಿದೆ ಅಂತ ನೋಡೋಣ. ಅಲ್ಲಮನ ವಚನಗಳು. ನೆಲದ ಮರೆಯ ನಿಧಾನದಂತೆ, ಮುಗಿಲು ಮರೆಯಲಡಗಿದ ಮಿಂಚಿನಂತೆ, ಬಯಲು ಮರೆಯಲಡಗಿದ ಮರೀಚಿಯಂತೆ, ಕಂಗಳ ಮರೆಯಲಡಗಿದ ಬೆಳಗಿನಂತೆ, ಗುಹೇಶ್ವರ ನಿಮ್ಮ ನಿಲುವು. ನೆನೆ ಎಂದೆಡೆ ಏನ ನೆನೆವೆನಯ್ಯ, ಎನ್ನ ಕಾಯವೇ ಕೈಲಾಸವಾಗಿತ್ತು, ಮನವೇ ಲಿಂಗವಾಗಿತ್ತು, ತನುವೇ ಸಜ್ಜೆಯಾಯಿತು, ನೆನವೆಡೆ ದೇವನುಂಟೆ, ನೋಡುವಡೆ ಭಕ್ತನುಂಟೆ, ಗುಹೇಶ್ವರ ಲಿಂಗ ಲೀಯವಾಗಿತ್ತು. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಶೆಯೇ ಮಾಯ ಕಾಣ ಗುಹೇಶ್ವರ. ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರದಲ್ಲಿ ಶ್ರೀಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ನೋಡಿ, ಒಂದೊಂದು ವಚನ ಎಷ್ಟು ಸೊಗಸಾಗಿದೆ. ಅದನ್ನು ಬಿಡಿಸಿ ನೋಡೋಣ. ಮೊದಲನೇ ವಚನ. ನೆಲೆದ ಮರೆಯ ನಿಧಾನದಂತೆ, ಮುಗಿಲು ಮರೆಯಲಡಗಿದ ಮಿಂಚಿನಂತೆ, ಬಯಲು ಮರೆಯಲಡಗಿದ ಮರೀಚಿಯಂತೆ, ಕಂಗಳ ಮರೆಯಲಡಗಿದ ಬೆಳಗಿನಂತೆ, ಗುಹೇಶ್ವರ ನಿಮ್ಮ ನಿಲುವು. ಗುಹೇಶ್ವರ ಅಂದರೆ ಯಾರು? ಪರಮೇಶ್ವರ, ಶಿವ, ಭಗವಂತ. ಅಪ್ಪ, ನಿನ್ನ ನಿಲುವು ಏನು? ನಿನ್ನ ನಿರ್ಧಾರ. ನೆಲೆದ ಮರೆಯ ನಿಧಾನದಂತೆ. ನೆಲದ ಒಳಗಡೆ, ಮರೆ ಅಂದರೆ ನಿಧಾನ ಅಂದರೆ ಹುದುಗಿಟ್ಟ ನಿಧಿ. ಹಿಂದೆಲ್ಲ ಬ್ಯಾಂಕ್ ಇರ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡೋರು, ತಮ್ಮ ಹತ್ರ ದುಡ್ಡನ್ನು ನೆಲದಲ್ಲಿ ಗುಂಡಿ ತೋಡಿ ಒಂದು ಮಡಿಕೆನಲ್ಲೋ ಯಾವುದಲ್ಲೋ ಹಾಕಿ ಪಾತ್ರೆಯಲ್ಲಿ ಇಟ್ಟುಬಿಡೋರು. ಅದು ಇನ್ಯಾರಿಗೋ ಸಿಗೋದು. ಹೀಗೆ ನೆಲ ಮೇಲ್ಗಡೆ ಒಣಭೂಮಿ, ಆದರೆ ಒಳಗಡೆಗೆ ಹೂತಿಟ್ಟ ನಿಧಿ ಇದೆ. ಆದರೆ ಸುಲಭವಾಗಿ ಸಿಗುತ್ತೋ? ಕಾಣಲ್ಲ, ಮುಚ್ಚಿಟ್ಟಿರ್ತಾರೆ. ಮುಗಿಲು ಮರೆಯಲಡಗಿದ ಮಿಂಚಿನಂತೆ. ಮುಗಿಲು ಅಂದರೆ ಮೋಡ, ಆಕಾಶ. ಅಲ್ಲೇನಾಗಿದೆ? ಮೋಡದ ಮರೆಯಲ್ಲಿ ಮಿಂಚಿರುತ್ತೆ, ಕಾಣುತ್ತಾ ಇಲ್ಲ.
ಎರಡು ಮೋಡಗಳು ಘರ್ಷಣೆಯಾದಾಗಲೇ ಬೆಳ್ಳಗನೆ ಮಿಂಚು ಬರೋದು. ನೋಡಿ, ಮೋಡ ಕಪ್ಪು, ಅದರ ಘರ್ಷಣೆಯಿಂದ ಅದರ ಹೊಟ್ಟೆಯಿಂದ ಹೊರಗೆ ಬರೋ ಮಿಂಚು ಬಿಳುಪು. ಹೌದಾ? ಆಯಿತು. ಬಯಲು ಮರೆಯಲಡಗಿದ ಮರೀಚಿಯಂತೆ. ಬಯಲು ಅಂದರೆ ಮೈದಾನಪ್ಪ. ಬಯಲು ಹಾಗೇ ಕಾಣಿಸ್ತಿರುತ್ತೆ. ಇದು ಸ್ವಲ್ಪ ಯೋಚನೆ ಮಾಡಬೇಕು. ಏನದು? ಮರೀಚಿ ಅಂದರೆ ಮರೀಚಿಕೆ, ಬಿಸಿಲುಗುದುರೆ, ಮೃಗತೃಷ್ಣ ಅಂತ ಕರೀತಾರೆ. ಇದು ಮೃಗತೃಷ್ಣ ಅಥವಾ ಬಿಸಿಲುಗುದುರೆ ಅನ್ನೋದು ಹೆಚ್ಚು ಅರ್ಥ ಸೂಕ್ತ. ಯಾಕೆ ಅಂದರೆ ಕಾಡಪ್ಪ. ಕಾಡಿನಲ್ಲಿ ಜಿಂಕೆಗೆ ಏನಾಗುತ್ತೆ, ಅಲ್ಲಿ ಇಲ್ಲಿ ಮೇಯ್ಕೊಂಡಿರುತ್ತೆ. ಮಧ್ಯಾಹ್ನದ ಹೊತ್ತಿಗೆ ದಾಹ. ಏನು ಮಾಡಬೇಕು? ನಾವು ಬಾಯಕ್ಕೆ ಮಾಡ್ತೀವಿ, ನೀರು ಕುಡಿತೀವಿ. ಕಾಡಿನಲ್ಲಿ ಎಲ್ಲಿ ಬೇಕಲ್ಲಿ ನಮ್ಮಲ್ಲಿ ಮನೆಯಲ್ಲಿ ನಲ್ಲಿ ಇಟ್ಕೊಂಡಿರ್ತೀವಿ, ನೀರಿಂದೆಲ್ಲ ಸೌಕರ್ಯ ಇರುತ್ತೆ. ಊರಲ್ಲೆಲ್ಲರೂ ಹೋಟ್ಲಲ್ಲಿ ಹೋಗ್ತೀವಿ, ಇಲ್ಲ ಒಂದು 10 ರೂಪಾಯಿ 20 ರೂಪಾಯಿ ಕೊಂಡು ನೀರಿನ ಬಾಟ್ಲಿ ಅಂಗಡಿ ತೊಗೊಂಡು ಕುಡಿತೀವಿ. ಕಾಡಿನಲ್ಲಿ ಮಳೆಗಾಲದಲ್ಲಿ ಎಲ್ಲ ಕಡೆ ನೀರು ಸಿಗುತ್ತೆ. ಬೇಸಿಗೆಯಲ್ಲಿ ಕೆರೆ ಕಟ್ಟೆಗಳಿದ್ದ ನೀರಿನ ಮೂಲ ಬತ್ತು ಹೋಗುತ್ತೆ. ನೀರು ಹಸ್ಕೊಂಡು ಹೋಗಲೇಬೇಕು ಜಿಂಕೆ. ಅಲ್ಲೇನಾಗುತ್ತೆ, ಜಿಂಕೆ ಹೋಗಬೇಕಾದ್ರೆ ದೂರದಲ್ಲಿ ನೀರು ಕಂಡಂಗೆ ಏನದು, ನೀರಿನ ಮೇಲೆ ಬಿಸಿಲಿನ ಕಿರಣಗಳು ಬಿದ್ದಾಗ ನೀರಿನ ಅಲೆಗಳು ಬಂದಂಗೆ ಕಾಣುತ್ತೆ. ಇದೇನು ಮಾಡುತ್ತಪ್ಪ, ಜಿಂಕೆ ಓಡೋಡೋಡೋಡು ಹೋಗೋದು, ಅಯ್ಯೋ ನೀರು ಹತ್ರ ಇದೆ ಅಂತ. ಅಲ್ಲಿ ನೀರಿರಲ್ಲ, ಆ ಥರ ಭ್ರಮೆ ಉಂಟು ಮಾಡುತ್ತೆ. ಅದಕ್ಕೆ ಮೃಗತೃಷ್ಣ ಅನ್ನೋದು ಮತ್ತೆ ಓಡುತ್ತೆ. ಮತ್ತೆ ನೋಡಿದ್ರೆ ಎಷ್ಟು ದೂರ ಇರುತ್ತೋ ಅಷ್ಟು ದೂರಕ್ಕೆ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಹೋಗಿ ಇದೊಂದಿಲ್ಲಿ ಸುಸ್ತಾಗಿ ಸತ್ಯ ಹೋಗುತ್ತೆ. ಆದರೆ ಕಂಗಳ ಏನದು, ಬಯಲು ಮರೆಯಲಡಗಿದ ಮರೀಚಿ ಅಂತ ಇದೆಯಾ? ಏನಿದೆ ಮರೀಚಿಕೆ? ಮೈದಾನದ ಮರೆಯಲ್ಲೇ ಇದೆ. ಕಂಗಳ ಮರೆಯಲಡಗಿದ ಬೆಳಗಿನಂತೆ ನಮ್ಮ ಕಣ್ಣಿದೆ. ಕಣ್ಣಿನ ಮರೆಯಲ್ಲಿ ಬೆಳಕಿದೆ. ಕಣ್ಣು ಮುಚ್ಚಿದಾಗ ಕತ್ಲು, ಕಣ್ಣು ಬಿಟ್ಟರೆ ಬೆಳಕು. ನೋಡಿ, ಕಣ್ಣು ಗುಡ್ಡೆಗಳು ಪಳ ಹೊಳೆಯುತ್ತೆ, ನೋಡೋ ಶಕ್ತಿ ಇದೆ. ಗುಹೇಶ್ವರ ನಿಮ್ಮ ನಿಲುವು. ಯಾವತ್ತೂ ಶಿವ ಸ್ವಲ್ಪ ಮುಚ್ಚಿರ್ತಾನೆ, ಆದರೆ ಕಷ್ಟಪಟ್ಟರೆ ತೆಗೆದು ನೋಡಿದರೆ ಸಿಗ್ತಾನೆ. ಇದೆ ಶಿವನನ್ನು ಭಕ್ತಿಯಿಂದ ಒಲಿಸ್ಕೊಂಡ್ರೆ ಏನದು, ಭೂಮಿ ಒಳಗಿಟ್ಟಿರುವಂಥ ನಿಧಿ ಸಿಕ್ಕಂಗೆ. ಈಗ ಮೋಡದ ಮರೆಯಲ್ಲಿರೋ ಮಿಂಚು ಸಿಕ್ಕ ಹಾಗೆ ಇಲ್ಲಿ ಬೈಲಲ್ಲಿ ಅಡಗಿರುತ್ತಲ್ಲ ಆ ಮೃಗತೃಷ್ಣ ಅಥವಾ ಮರೀಚಿಕೆ ನೋಡ್ದಂಗಾಗತ್ತೆ. ಕಣ್ಣಿನ ಒಳಗಡೆಗಿದೆಯಲ್ಲ ಬೆಳಕು, ಇವೆಲ್ಲ ನೋಡಬೇಕಾದ್ರೆ ಸ್ವಲ್ಪ ಶ್ರಮ ಹಾಕಬೇಕು. ಶ್ರಮ ಹಾಕಿದರೆ ಶಿವ ನಮಗೆ ದೊರೀತಾನೆ ಅಂತ ಅಲ್ಲಮ ಪ್ರಭುಗಳು ಹೇಳ್ತಿರೋದು. 2ನೇ ವಚನ ನೋಡೋಣ. ನೆನೆ ಎಂದೆಡೆ ಏನು ನೆನೆವೆನಯ್ಯ, ಎನ್ನ ಕಾಯವೇ ಕೈಲಾಸವಾಗಿತ್ತು, ಮನವೇ ಲಿಂಗವಾಗಿತ್ತು, ತನುವೇ ಸಜ್ಜೆಯಾಯಿತು, ನೆನವೆಡೆ ದೇವನುಂಟೆ, ನೋಡುವಡೆ ಭಕ್ತನುಂಟೆ, ಗುಹೇಶ್ವರ ಲಿಂಗನೀಯವಾಗಿತ್ತು. ಅಪ್ಪ ಹೇಳ್ತೀವಿ, ನೆನೆಯಪ್ಪ, ದೇವ್ರು ನೆನೆಯೋ ಅಂತ. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳ್ತಿದ್ದಾರೆ, ನೆನೆ ಎಂದೆಡೆ ಏನು ನೆನೆವೇನಯ್ಯ. ಅಪ್ಪ ನನಗೆ ನೆನಿ ಧ್ಯಾನ ಮಾಡೋದು. ಏನು ಧ್ಯಾನ ಮಾಡಲಿ? ಯಾಕೆ? ಎನ್ನ ಕಾಯವೇ ಕೈಲಾಸವಾಗಿತ್ತು. ಕಾಯ ಅಂದರೆ ದೇಹ. ಅಪ್ಪ ಏನಾಗಿದೆ? ನನ್ನ ದೇಹವೇ ಕೈಲಾಸ ಅಂದರೆ ಶಿವನಿರುವ ಆವಾಸ ಸ್ಥಾನ, ಶಿವನ ಮನವೇ ಲಿಂಗವಾಗಿತ್ತು. ದೇಹ ಕೈಲಾಸ ಆದರೆ ದೇಹ ಏನಾಗಿದೆ? ಲಿಂಗ ಆಗಿಬಿಟ್ಟಿದೆ. ತನುವೇ ಸಜ್ಜೆಯಾಯಿತು. ಸಜ್ಜೆ ಅಂದರೆ ಹಾಸಿಗೆ. ಏನಾಗಿದೆ? ತನು ಮನ ಧನ. ಇಲ್ಲಿ ತನು ಏನಾಗಿದೆ? ದೇಹ. ಅದು ಸಹಿತ ಹಾಸಿಗೆ ಆಗಿಬಿಟ್ಟಿದೆ ಸಜ್ಜೆ ಅಂದರೆ. ನೆನೆಬೇಳೆ ದೇವನುಂಟೆ. ಈಗ ನಾನು ನೆನಪು ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ದೇವನಿದ್ದಾನ. ನೋಡುವಡೆ ಭಕ್ತನುಂಟೆ. ಭಕ್ತನೂ ಇಲ್ಲ, ದೇವನೂ ಇಲ್ಲ, ಒಂದರಲ್ಲೊಂದು ಲೀನವಾಗಿ ಬಿಟ್ಟಿದೆ. ಗುಹೇಶ್ವರ ಲಿಂಗ ಲೀಯವಾಗಿತ್ತು. ಲೀಯ ಅಂದರೆ ಲೀನ, ಐಕ್ಯ ಅಂತ. ಲಿಂಗ ಏನಾಗಿದೆ? ಶಿವ ಏನಾಗಿದ್ದಾನೆ? ಭಕ್ತನಲ್ಲಿ ಐಕ್ಯವಾಗಿದ್ದಾನೆ. ಹೀಗೆ ದೇವರು ಭಕ್ತ ದೇವರಲ್ಲಿ, ದೇವರು ಭಕ್ತನಲ್ಲಿ ಲೀನವಾದರೆ ಅದು ನಿಜವಾದ ಭಕ್ತಿ ಅಂತ ಅಲ್ಲಮ ಪ್ರಭು ದೇವರು ಹೇಳ್ತಿರೋದು. ಇನ್ನು 3ನೇ ನೋಡಿ ಎಷ್ಟು ಸರಳವಾಗಿ ಹೇಳಿದ್ದಾರೆ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ. ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ, ಹೊನ್ನು ಅಂದರೆ ಬಂಗಾರ, ಅದು ಮೋಹ, ಭ್ರಮೆ, ಹಾಳಾಗ್ತಾರೆ. ಹೆಣ್ಣು ಅವಳು ಒಂದು ಭ್ರಮೆ, ನಮ್ಮನ್ನು ಹಾಳು ಮಾಡ್ತಾಳೆ. ಈ ಮಣ್ಣಿನ ಬಗ್ಗೆ ಮೋಹ ಇಟ್ಕೊಳ್ಬೇಡಿ, ಹಾಳಾಗಿ ಹೋಗ್ತೀರಿ. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳ್ತಿರೋದು, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ. ಬಂಗಾರ ಮಾಯೆ ಅಂತ ನಿಜವಾಗ್ಲೂ ಅದು ಮಾಯೆ ಅಲ್ಲ, ಅದ್ರ ಪಾಡಿಗೆ ಇರುತ್ತೆ. ನಿಮಗೆ ಎಷ್ಟಿದೆಯೋ ಅಷ್ಟು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀವಾಗೆ ಹುಡ್ಕೊಂಡು ಹೋಗಬೇಡಿ, ಅದಾಗೆ ಇಟ್ಟರೆ ಇಟ್ಕೊಳ್ಳಿ. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ.
ಯಾರ್ಯಾರು ಸಾಧಕರಿದ್ದಾರೆ, ಸಾಧು ಸಂತರು ಸನ್ಯಾಸಿಗಳು ಹೆಣ್ಣು ಮಾಯೆ ಅಂತೇಳಿ ದೂರ ಇರ್ತಾರೆ. ನಮ್ಮ ತಪಸ್ಸು, ನಮ್ಮ ಧ್ಯಾನ, ನಮ್ಮ ಬದುಕಿನ ಈ ತ್ಯಾಗ ಎಲ್ಲ ಹಾಳಾಗಿ ಹೋಗುತ್ತೆ ಅಂತ. ಅದಕ್ಕೆ ಪ್ರಭುದೇವರು ಹೇಳ್ತಿರು, ಪ್ರಭುದೇವರು ಬ್ರಹ್ಮಚಾರಿಗಳೇ. ಆದರೆ ಶೈವರಲ್ಲೊಂದಿದೆ, ಏನಂತೆ, ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಒಪ್ಪಿತವಾಗತ್ತೆ ಅಂತ. ಇಲ್ಲೂ ಸಹಿತ ಗಂಡು ಹೆಣ್ಣು ಇಬ್ಬರೂ ಸಹಿತ ದಾಂಪತ್ಯ ಜೀವನದಲ್ಲಿ ಒಂದಾಗಿ ಶಿವನನ್ನು ಒಟ್ಟಾಗಿ ಭಕ್ತಿಯಿಂದ ಆರಾಧನೆ ಮಾಡಿದರೆ ಖಂಡಿತ ಲೋಪ ಆಗಲ್ಲ, ಶಿವ ಒಲಿತಾನೆ. ಅವಾಗ ಹೆಣ್ಣು ಗಂಡಿಗೆ ಮಾಯೆ ಆಗೋಲ್ಲ ಅಂತ ಹೇಳ್ತಿರೋ. ಮಣ್ಣು ಮಾಯೆ ಎಂಬರು, ಮಣ್ಣು ಮಾಯೆ ಅಲ್ಲ, ಮಣ್ಣಪ್ಪ, ಭೂಮಿ, ನಮ್ಮ ಸೈಟು, ಮನೆ, ರಾಜ್ಯ, ಇದು ಮೋಹ ಬೆಳೆಸ್ಕೊಂಡ್ರೆ ಮಾಯೆ. ಇಲ್ಲಿರೋ ಮಣ್ಣೇನಾಗುತ್ತೆ, ನಮ್ಗೆ ಆಶ್ರಯ ಕೊಡುತ್ತೆ, ಭೂತಾಯಿ ಅಂತೀವಿ, ಬೆಳೆ ಕೊಡುತ್ತೆ. ಆ ದೃಷ್ಟಿಯಿಂದ ನೋಡಬೇಕು ಹೊರತು ಇದು ನಂದು ನನ್ನ ಸ್ವಾರ್ಥದಲ್ಲಿ ಯಾಕೆ ನೋಡಬೇಕು. ಯಾವುದು ಮಾಯೆ ಅಂತ ಹೇಳ್ತಿರೋದು ಅಂದರೆ ಮನದ ಮುಂದಣ ಆಶೆ. ಬುದ್ಧ ಏನು ಹೇಳಿದ್ದಾನೆ, ಆಸೆಯೇ ದುಃಖಕ್ಕೆ ಕಾರಣ ಅಂತ. ನಮ್ಮ ಮನಸ್ಸಿನ ಮುಂದೆ ಆಸೆ 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 ಅನ್ನುವಂಥದ್ದು ಇದ್ದರೆ ಆಮಿಷ, ಅವಾಗ ಹಾಳಾಗ್ತೀವಿ. ಅದರ ಬದಲು ಏನಿದೆಯೋ ತೃಪ್ತಿ ಕಾಣು, ಇಲ್ಲದೆ ಇರೋದನ್ನು ಬಯಸಬೇಡ. ಅದನ್ನೇ ನಮ್ಮ ಪ್ರಭುದೇವರು ಹೇಳ್ತಿರೋದು. ಮಕ್ಕಳೇ, ಇದೆಲ್ಲದಕ್ಕಿಂತ 800 ವರ್ಷದ ಕೆಳಗೆ ನಮ್ಮ ವಿದ್ಯಾ ಬಗ್ಗೆ, ಶಿಕ್ಷಣದ ಬಗ್ಗೆ, ವಿದ್ಯಾರ್ಥಿಗಳ ಮನೋಭಾವದ ಬಗ್ಗೆ ಪ್ರಭುದೇವರು ಹೇಳಿರೋದು ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ ನೋಡಿ. ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರದಲ್ಲಿ ಶ್ರೀಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ಈ ಕಾಲಕ್ಕೆ ಅನುಗುಣವಾಗಿ ಕಲಿಕೆಯ ನಿಯಮಗಳ ಬದ್ಧತೆಗೆ ನಮ್ಮ ಪ್ರಭುದೇವರು ಆಶ್ಚರ್ಯ ಹೊಂದುತ್ತಿದ್ದಾರೆ. ಯಾಕೆ? ನಾವು ಇದುವರೆಗೂ ಇದು 4ನೇ ಯುಗ ಅಂತ ಹೇಳ್ತೀವಿ. ಮೊದಲನೇದು ಕೃತಯುಗ, ಆಮೇಲೆ ತ್ರೇತಾಯುಗ, ಆಮೇಲೆ ದ್ವಾಪರ ಯುಗ, ಈಗ ನಡೀತಿರೋದು ಕಲಿಯುಗ. ಕಲಿಯುಗದಲ್ಲಿ ಇದ್ದೀವಿ. ಇಲ್ಲಿ ಶಿಕ್ಷಣ ಪದ್ಧತಿ ಹೆಂಗಿತ್ತು, ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು, ಯಾವ ಯಾವ ಕಾಲದಲ್ಲಿ ಅಂಥೇಳಿ ಪ್ರಭುದೇವರು ಹೇಳ್ತಿದ್ದಾರೆ ನೋಡಿ. ಕೃತಯುಗ, ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ, ಬಡಿಯೋದು ಹೊಡೆಯಲ್ಲಪ್ಪ, ಶಿಷ್ಯಂಗೆ ಏನು ಮಾಡ್ತಿದ್ರು, ಹೊಡೆದು ಬುದ್ಧಿ ಹೇಳ್ತಿದ್ರು, ಹಿಂಗೆ ಮಾಡು ಅಂತ. ಅವಾಗ ಶಿಷ್ಯ ಹೇಳ್ತಿದ್ದಂತೆ ಆಗಲಿ ಮಹಾಪ್ರಸಾದ ಅಂತಿದ್ದಂತೆ. ಯಾಕೆ ಬೈಟ್ರೆ ಹೊಡಿತೀರಿ, ಹೊಡಿಬೇಡ್ರಿ ಅಂತ ಹೇಳ್ತಿರ್ಲಿಲ್ಲ. ಅದು ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದಾರೆ, ಹೊಡಿಲಿ ಪರವಾಗಿಲ್ಲ ಅಂತೇಳಿ ಅದನ್ನು ಮಹಾಪ್ರಸಾದ ಅಂತೇಳಿ ವಿನಯದಿಂದ ಶಿಷ್ಯ ಸ್ವೀಕರಿಸಿದ್ದ. ಯಾವ ಯುಗದಲ್ಲಿ? ಕೃತಯುಗದಲ್ಲಿ. ಹಾಗಾಗಿ ಮಳೆ ಬೆಳೆಯಾಗಿ ಅವೆಲ್ಲ ಸತ್ಯವಂತರಾಗಿದ್ದು ಆಯಿತು. ಆಮೇಲೆ ತ್ರೇತಾಯುಗ, ಶ್ರೀರಾಮಚಂದ್ರನ ಅವತಾರ ಆಯ್ತಲ್ಲ, ಅಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ, ಹೊಡೆಯಂಗಿಲ್ಲ. ಒಂದು ಯುಗ ಬದಲಾವಣೆ ಆಗ್ತಿದ್ದಂಗೆ ಹೊಡೆಯೋದು ಹೋಯ್ತು, ಬರೀ ಬೈದು ಬುದ್ಧಿ ಹೇಳ್ತಿದ್ರಂತೆ. ಅವಾಗ ಶಿಷ್ಯ ಆಗಲಿ ಮಹಾಪ್ರಸಾದವೆಂದನಯ್ಯ. ಕೃತಯುಗದಲ್ಲಿದ್ದಷ್ಟು ನಿಷ್ಠೆ ಕಮ್ಮಿ ಆಯಿತು. ಗುರುಗಳೇನು ಮಾಡ್ತಿದ್ರು, ಹೊಡೆಯೋ ಬದಲು ಬೈದು ಬುದ್ಧಿ ಹೇಳ್ತಿದ್ರು. ಶಿಷ್ಯರು ಆಯಿತು ಅನ್ನೋರು ಆದರೂ ಒಳ್ಳೆಯವರೇ ಆದರು. ದ್ವಾಪರದಲ್ಲಿ, ನಮ್ಮ ಕೃಷ್ಣನ ಕಾಲದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದ್ದಾರೆ. ಏನಿದು ಜಂಕಿಸೋದು ಅಂದರೆ? ಜಂಕಿಸು ಅಂದರೆ ಗದರಿಸು, ಬೆದರಿಸು, ಹೆದರಿಸು. ಹೊಡೆಯೋಂಗಿಲ್ಲ, ಬೈಯೋಂಗಿಲ್ಲ, ಹೋಗು ಮಾಡು ಅಂತಿಷ್ಟೆ. ಹಿಂಗೆ ಮಾಡಿದ್ರು ಸಹಿತ ದ್ವಾಪರದಲ್ಲಿ ಆಗಲಿ ಮಹಾಪ್ರಸಾದ ಅಂತ ಶಿಷ್ಯ ಹೇಳ್ತಿದ್ದಂತೆ. ಕೃತಯುಗದಲ್ಲಿ ಹೊಡೆದು ಹೇಳ್ತಿದ್ರು, ಒಪ್ಕೊಂಡ್ರು ಶಿಷ್ಯಂದರು. ತ್ರೇತಾಯುಗದಲ್ಲಿ ಬೈದು ಹೇಳಿದ್ರು, ಆಗಲೂ ಒಪ್ಕೊಂಡ್ರು. ಆದರೆ ದ್ವಾಪರದಲ್ಲಿ ಗದರಿಸಿ ಹೆದರಿಸಿ ಹೇಳಿದ್ರು, ಒಪ್ಕೊಂಡ್ರು. ನಮ್ಮ ಕಲಿಯುಗದಲ್ಲಿ ಏನಾಗಿದೆ? ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ಗುಹೇಶ್ವರ. ನೋಡಿ ನಮ್ಮ ಕಥೆ ಹೆಂಗೆ ಬಂದಿದೆ. ಕಲಿಯುಗದಲ್ಲಿ ಗುರುಗಳೇ ಶಿಷ್ಯನಿಗೆ ವಂದಿಸಿ ನಮಸ್ಕಾರ ಮಾಡಿ ಅವನಿಗೆ ಪಾಠ ಹೇಳಬೇಕು, ಬುದ್ಧಿ ಹೇಳಬೇಕು. ಶಿಷ್ಯನಿಗೆ ಯಾರಾದರೂ ಗುರುಗಳು ನಮಸ್ಕಾರ ಮಾಡ್ತಾರೋ ಆ ಸ್ಥಿತಿ ಬಂದಿದೆ. ಶಿಷ್ಯ ಏನಂತಾನಂತೆ, ಮಹಾಪ್ರಸಾದ ಆಯ್ತು ಸ್ವಾಮಿ ಹಾಗೆ ಕಲಿಸಿ ಅಂತಾನಂತೆ. ನೋಡಿ ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಲೆ ಕಲಿತನಕ್ಕೆ ನಾ ಬೆರಗಾದೇನು, ಆಶ್ಚರ್ಯ ಹೊಂದು ಬಿಟ್ಟಿದ್ದೀನಿ. ಅಪ್ಪ ಏನಪ್ಪ, ಕಾಲಕ್ಕೆ ಶಿಷ್ಯನಿಗೆ ಕಲಿಸೋ ವ್ಯವಸ್ಥೆ, ಈ ನಿಯಮ ನೀತಿ ಹೀಗಾಗಿದೆಯಲ್ಲ ಅಂತ ನೆನಪಿಟ್ಕೊಳ್ಳಿ ಮಕ್ಕಳೇ. ಈಗಿಲ್ಲ. ಈಗಲೂ ನಮಗೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗಿಬಿಟ್ಟಿದೆ,
ಎಲ್ಲ ಕಡೆಗೆ ಶಾಲೆಗಳಲ್ಲಿ 50 ವರ್ಷತ್ತಿಗೆ ನಾವು ಹುಡುಗರಾಗಿದ್ದಾಗ ಮೇಷ್ಟ್ರು ನಮಗೆ ಹೊಡೆದಿದ್ದಾರೆ, ಅಪ್ಪ ಅಮ್ಮಂತರು ಹೊಡೆದಿದ್ದಾರೆ. ಹಿಂದೆಲ್ಲ ಏನು ಮಾಡೋರು, ಇವ್ರಿಗೆ ಪಾಠ ಕಲಿಸ್ಬೇಕು ಅಂಥೇಳಿ ಹುಡುಗರಿಗೆ ಕಾಲು ಕಟ್ಟು ನೇತು ಹಾಕಿ ತಳಗಡೆ ಮೆಣಸಿನಕಾಯಿ ಹೊಗೆ ಹಾಕ್ತಿದ್ರು. ಅಂಥ ಶಿಕ್ಷಣವೂ ಇರ್ತಿತ್ತು. ಆದರೆ ಮೇಷ್ಟ್ರು ಮಕ್ಕಳಿಗೆ ಹೊಡೆದ್ರೆ ಮಕ್ಕಳು ತಪ್ಪು ತಿಳ್ಕೊಳ್ತಿರ್ಲಿಲ್ಲ. ಮೇಷ್ಟ್ರು ಹೊಡೆಯೋದು ಒಳ್ಳೇದಕ್ಕೆ ಅಂದ್ಕೊಳ್ತಿದ್ರು. ತಂದೆ ತಾಯಿಗಳು ತಕರಾರು ಮಾಡ್ತಿರ್ಲಿಲ್ಲ, ಹೊಡೆಯಲು ಮೇಟ್ರೆ ಇನ್ನೆರಡು ಅನ್ನೋರು. ಮಕ್ಕಳಿಗೆ ಬೈಯೋರು, ಕತ್ತೆ ನೀನು, ಕುದುರೆ ನೀನು, ನಾಯಿ ನೀನು, ಹಂದಿ ನೀನು, ಒಳ್ಳೆಯವರಾಗಬೇಕು, ಹಿಂಗೆಲ್ಲ ಇರಬೇಡ ಅಂತ ಅವಾಗಲೂ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಗದಸ್ ಹೇಳಿದ್ರು ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಯಾವ ಕಾರಣಕ್ಕೂ ಗುರುಗಳಾದವರು ಮಕ್ಕಳಿಗೆ ಕೈ ಮುಗಿದು ಪಾಠ ಹೇಳೋ ಪದ್ಧತಿ ಇರಬಾರ್ದು. ಅಲ್ಲಿಗೆ ವಿದ್ಯಾರ್ಥಿಗಳ ಸರ್ವನಾಶ. ಯಾಕೆ? ಅತಿ ಮುದ್ದು ಮಾಡಿದರೆ ಮಕ್ಕಳು ಏನೂ ಕಲಿಯಲ್ಲ, ಹಾಳಾಗಿ ಹೋಗ್ತಾರೆ. ಯಾವಾಗಲೂ ಸಹಿತ ಮಕ್ಕಳನ್ನು ಅಧ್ಯಾಪಕರು ಗದರಿಸೋದು, ಹೊಡೆಯೋದು, ಬೈಯೋದು, ಬೆದರಿಸೋದು. ಈಗ ಒಂದು ಕಲ್ಲೊಂದು ಸುಂದರ ವಿಗ್ರಹ ಆಗಬೇಕಾದ್ರೆ ಕಲ್ಲಿ ನೋವಾಗತ್ತೆ ಅಂಥೇಳಿ ಶಿಲ್ಪಿ ಆದವನು ಚಾಣ ಸುತ್ತಕೊಂಡು ಹೊಡಿದಿದ್ರೆ ಸುಂದರ ಮೂರ್ತಿ ಆಗತ್ತಾ? ಹಾಗೆ ವಿದ್ಯಾರ್ಥಿಗಳು ಏನಾಗಬೇಕು? ಒಳ್ಳೆ ಯೋಗ್ಯನಾದಂಥ ವ್ಯಕ್ತಿಯಾಗಿ ರೂಪುಕೊಳ್ಬೇಕಾದ್ರೆ ಶಿಕ್ಷಕರಿಂದ ಈ ಎಲ್ಲ ಕ್ರಿಯೆಗಳು ನಡೀಬೇಕು. ಬೈಗಳೇ ಇರಬೇಕು, ಹೊಡಿಬೇಕು, ಬಡಿಬೇಕು, ಎದುರಿಸ್ಬೇಕು, ಎಲ್ಲ ಆಗಬೇಕು. ಎಲ್ಲ ಆಗೋದು ಒಳ್ಳೆಯದಕ್ಕೆ. ನೆನ್ಪಿಟ್ಕೊಳ್ಳಿ, ಅಲ್ಲಮ ಪ್ರಭುದೇವರು 4 ವಚನಗಳಲ್ಲಿ ಎಷ್ಟು ಅದ್ಭುತವಾಗಿ ನೀತಿ ಹೇಳಿದ್ದಾರೆ. ವಚನಗಳನ್ನು ಓದಿ, ದಾಸ ಸಾಹಿತ್ಯ ಓದಿ, ಯಾವ ಸಾಹಿತ್ಯ ಓದಿ ಒಳ್ಳೆಯದು ಅಳವಡಿಸ್ಕೊಳ್ಳಿ, ಒಳ್ಳೆಯವರಾಗಿ ಬೆಳೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.